ಕರ್ಪೂರ ಹಚ್ಬಿಟ್ಟು ಕರ್ಪೂರ ಲಾಸ್ಟ್ ಅಲ್ಲ. ಹ್ಞೂ ಅಣ್ಣ ಕವರ್ ಈ ಕಡೆಗೆ ತಳ್ಬಿಡು. ಇದಮ್ಮ ಅದು ಕರ್ಪೂರ ಇಟ್ಕೋ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಕೇಳಿಸ್ತು ಸೌಂಡು? ಏನಣ್ಣ ಹೆಂಗೆ ಪಾಸ್ ಆಯ್ತದು? ಏನದು ಹಂಗೆ ಪಾಸ್ ಆಯ್ತು? ಅಲ್ಲೇ ನಮ್ಮ ಸುತ್ತ ನಾವು ಇಲ್ಲಿಂದ ಹೋದ ತಕ್ಷಣ ಊಟಕ್ಕೆ ರೆಡಿ ಐತೆ, ಕೊಟ್ಬಿಡು. ತಡಿ ಒಂದು ನಿಮಿಷ. ನಾವು ಇಲ್ಲಿಂದ ಹೋದ ತಕ್ಷಣ ಊಟಕ್ಕೆ ರೆಡಿ ಇರುತ್ತಮ್ಮ. ಕರ್ಪೂರ ಹಚ್ಬಿಟ್ಟು ಕರ್ಪೂರ ಲಾಸ್ಟ್ ಅಲ್ಲ. ಹ್ಞೂ ಅಣ್ಣ ಕವರ್ ಈ ಕಡೆಗೆ ತಳ್ಬಿಡು. ಇದಮ್ಮ ಅದು ಕರ್ಪೂರ ಇಟ್ಕೋ. ಕರ್ಪೂರ ಬೆಂಕಿ ಬಣ್ಣ ಇಟ್ಕೋ. ಆ ಕವರ್ ತೆಗ್ದು ಇಲ್ಲಿ ಮುಂದಕ್ಕೆ ಹಾಕು. ಹೌದಾ? ಈ ಕಡೆ ಮುಂದಕ್ಕೆ. ಹಾಂ ಒಂಥರ ಸೌಂಡ್ ಕೇಳಿಸ್ತೈತಲ್ಲ. ನಾವು ಮಾಡೋದು ನೋಡ್ಬಿಟ್ಟು ಆ ಕಡೆ ಅಗ್ರಜ ಅಗ್ರಜ ನೀನು ಕಣ್ಮುಚ್ಕೊಂಡು ಇದ್ ಮಾಡ್ಬೇಕಾರೆ ಆ ಹೊಗೆ ಹತ್ರ ಏನೋ ಬ್ಲಾಕ್ ಕಲರ್ ಕಾಣಿಸ್ತಾ ಇತ್ತು. ಇಲ್ಲಿ ಆ ಹೊಗೆ ಒಳಗಡೆ ಅದು ನಮ್ಮ ಸುತ್ತಮುತ್ತ ನಾವು ಭಯ, ಅದು ನಮ್ಮನ್ನೇನು ಮಾಡೋದು ಇವಾಗ ಸರಿಗಟ್ಸ್ಕೊಬೇಡ. ಬೇಡ ಬಂದ್ಬಿಡು ಅಗ್ರಜ, ಸುಮ್ಮನೆ ಹೋಗ್ಬಿಡೋಣ. ಯಾವುದೇ ಥರ ಶಾಪ ಧೂಪ ಆತ್ಮ ಸಂಚಾರ ಏನೇ ಇರಲಿ ಯಾರೂ ತೊಂದರೆ ಕೊಡ್ದಂಗೆ ಇನ್ನು ಮುಂದೆ ನಿನ್ನ ಪಾಡಿಗೆ ನೀನು ತೊಂದರೆ ಕೊಟ್ಟೋಗ್ಬೇಕು. ಇನ್ನು ಮುಂದೆ ಯಾರಿಗೂ ನೀನು ತೊಂದರೆ ಕೊಡಬಾರ್ದು. ಮತ್ತು ನೆಕ್ಸ್ಟ್ ಹುಟ್ಟೋ ಜನ್ಮದಲ್ಲಿ ಒಳ್ಳೆ ಮಗುವಾಗಿ ಹುಟ್ಟಬೇಕು, ಯಾರೂ ತೊಂದರೆ ಕೊಡಬಾರ್ದು. ಮೇಯ್ನಾಗಿ ಹೇಳ್ತಾ ಇದ್ದೀನಿ, ನಿನ್ನ ಯಾರ ಮೇಲೆ ಸೇಡಿದ್ರು ನೆಕ್ಸ್ಟ್ ಜನ್ಮದಲ್ಲಿ ತಿಳ್ಸ್ಕೊ. ಈ ಜನ್ಮದಲ್ಲಿ ನಿನ್ನ ಆತ್ಮಕ್ಕೆ ಈ ಕ್ಷಣಿನ ಮುಕ್ತಿ ಸಿಗಬೇಕು ಹೇಳ್ತಾ ಇದ್ದೀನಿ. ಯಾರ ಮೇಲೂ ನಿನ್ನ ಅಟ್ಟಾಸ ಬೇಡ. ಇಲ್ಲ, ನಿನಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಮೇಯ್ನಾಗಿ. ಕರ್ಪೂರ
ಅಗ್ರಜ ಅಗ್ರಜ ಇದೇನು ಎಚ್ಚರಿಕೆನೇ ಆಗಲ್ವಲ್ಲ ಇವನ್ನ. ಅಗ್ರಜ ಬಂದ್ಬಿಡು ಅಗ್ರಜ, ಯಾಕೋ ಸ್ವಲ್ಪ ಭಯ ಆಯ್ತೈತೆ. ಯಾಕೆ ಬೇಕಮೇಲೆ ಇನ್ನು ಮುಂದೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಒಳಗಿಂದ ಯಾರು ಕೂಡ ನೀನು ತೊಂದರೆ ಮಾಡಬಾರ್ದು ಹೇಳಿದ್ದೀನಿ. ನಿಮಗೆ ಊಟದ ಅರ್ಪಣೆ ಆಗಿದೆ ಆಲ್ರೆಡಿ. ಮುಂದೆ ತೊಂದರೆ ಕೊಡೋವಂಥದ್ದು, ಹಿಂಸೆ ಕೊಡೋವಂಥದ್ದು ಇವೆಲ್ಲ ಏನೋ ನಡೆದ್ರೆ ದಿಗ್ಬಂಧನ ಮಾಡಿ ಬಿಸಾಕ್ತೀನಿ, ಹೇಳ್ತಾ ಇದ್ದೀನಿ ನಿನಗೆ. ದಿಗ್ಬಂಧನ ಮಾಡಿ ಬಿಸಾಕ್ತೀನಿ, ನೆನಪಲ್ಲಿರಲಿ. ಅರ್ಥ ಆಯ್ತಾ? ಸುಮ್ಮನೆ ಅಗ್ರಜ ಹೋಗ್ಬಿಡಂಬ ಅಗ್ರಜ ಬೇಗ. ಎರಡು ಕೈನೂ ಇಟ್ಕೊ. ಹಂಗೆ ಹಿಂದಕ್ಕೆ ತಿರುಗಿ ನೋಡ್ಬೇಡ, ಹಿಂದಕ್ಕೆ ತಿರುಗಿ ನೋಡಿದ್ರೆ ಬಂದ್ಬಿಡು, ಬಂದ್ಬಿಡಮ್ಮ. ಅಂದ್ರೆ ಅದನ್ನೆಲ್ಲ ಹಿಂದಕ್ಕೆ ತಿರುಗಿ ನೋಡ್ಬಾರ್ದಾ? ಯಾವುದು ನೋಡ್ಬಾರ್ದು, ಅದು ಪಾಡೋದು ಬಿಟ್ಟು ಸಾಕು. ವಿಡಿಯೋ ಕಟ್ ಮಾಡ್ಕೊ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಈ ಟೈಮಲ್ಲೂ ನಮ್ಗೆ ಏನಂದ್ರೆ ಅದೊಂಥರ ಕ್ಯೂರಿಯಾಸಿಟಿ. ಎಲ್ಲ ದೆವ್ವ ಇದೆ 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 ಅಂತಾರಲ್ಲ, ಅದನ್ನ ಮಾತಾಡ್ಸ್ಬೇಕು, ಅದು ನೋಡ್ಬೇಕು. ಬಟ್ ಇದುವರೆಗೂ ನನಗೂ ನಮ್ಮ ಅಣ್ಣಂಗೆ ಆಗಲಿ ನಮ್ಮ ಯಶಗೆ ಆಗಲಿ ಇದುವರೆಗೂ ತೊಂದರೆಗಳಂತೂ ಮಾಡಿಲ್ಲ. ಬಟ್ ಕೂಗಾಡೋದು, ಕಿರ್ಚೋದು ಆ ಥರ ಆ ಥರ ಎಲ್ಲ ನಾವು ದೂರದಿಂದ ನೋಡೋದು ಅಷ್ಟೇನೆ. ಯಾಕೆ ದೂರದಿಂದ ದೇವಕ್ಕೇನು ಕಾಣಿಸಲ್ವಾ? ಕಣ್ ಅಲ್ಲ, ಕಾಣಿಸಲ್ಲ. ಇವಾಗ ನಂಗೊಂದು ಡೌಟು, ಅವೇ ತಿನ್ನುತ್ತೆ ಅಂತ ನಾವು ಕೂಡ ಹೆಂಗ್ ನಂಬೋದು? ಅದೇನೆ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಇಲ್ಲಿ ಬಂದಿಲ್ಲ. ಕ್ಯಾಮ್ರಾನ ಸೆಟಪ್ ಮಾಡ್ಬಿಡ್ಬೇಕಿತ್ತು ತಾನೆ ಅಲ್ಲೇನೆ. ಲೈಟ್ ಎಲ್ಲ ಯಾರು ಇರ್ತಾರ? ಇಬ್ನಿ ಬೇರೆ ಬೀಳ್ತಾರೆ. 1:30 ಆಲ್ರೆಡಿ ಅಲ್ಲೇ ಆಯ್ತು. ಇವಾಗ ಇಷ್ಟೊಂದು ರಾತ್ರಿ ಬಂದ ತಕ್ಷಣ ವಿಡಿಯೋ ಮಾಡ್ತಿದ್ವಿ. ಏನ್ ಮಾಡೋಣ? ಅದೇನೆ ಇವಾಗ ಹೋಗೋಣ ಅಂತ ಹೋಗಿ ನೋಡಿದಿದ್ರೆ ಗೊತ್ತಾಗಿರೋದು ನಮ್ಗೆ. Try ಮಾಡೋಣ ಅಂದ್ರೆ try ಮಾಡೋಣ. ಕ್ಯಾಮ್ರಾ ಬಿಟ್ಬಿಟ್ಟು ಲೈಟ್ ಎಲ್ಲ ಹಾಕ್ಬಿಟ್ಟು ಇವಾಗ ಆಲ್ಮೋಸ್ಟ್ ಎಷ್ಟು ಒಂದು ಅಲ್ಲೇ ನೋಡಿ 2 o'clock ಆಯ್ತಾ? ಅಲ್ಲೇ ಒಂದ್ 2 ಗಂಟೆ ಆಗಿದೆ ಇವಾಗ. 2:30. ಏನ್ ಮಾಡೋಣ ಈಗ ಮತ್ತೆ? ಹೋಗಂಗಿದ್ರೆ ಹೋಗಿ
ಇಲ್ಲ ಅಂದ್ರೆ ನಾನು ಬರಲ್ಲ ಫಸ್ಟ್ ಹೇಳಿದೀನಿ ನಿಂದ ಅಮ್ಮ ಅಂತೀನಿ ನನ್ನದು ಬಿಟ್ಬಿಟ್ರಾಳ ನಂದು ಎಡಿಟಿಂಗ್ ಐತೆ ನಾನು ಮಾಡ್ಕೋಬೇಕು ಯಾಕೋ ತಂಗು ನನ್ನೆಲ್ಲ ಕರಿಬೇಡಿ ನಿಮ್ದು ಅಮ್ಮ ಅಂತೀನಿ. ತಲೆ ಸುಸ್ತಾಗೈತೆ. ಇಲ್ಲ ನಾಳೆ ಏನಾದ್ರು ಮಾಡೋದು ಅದನ್ನ. ನನ್ನ ಪ್ರಕಾರ ಆಗಲ್ಲ ಅನ್ಸುತ್ತೆ, ಅದಕ್ಕೆ ಬೇಡ ಅಂತ ಸುಮ್ಮನಿದ್ದೀನಿ. ಅಲ್ಲ ನನಗೆ ಮನುಷ್ಯ ತಿಂತಾರೆ ಏನು ತಿಂತಾರೆ ಅಂತ ಗೊತ್ತಾಗ. ಮನುಷ್ಯರು ತಿನ್ನಲ್ಲ ಅಲ್ಲಿ, ಯಾರು ಹೆಂಗ್ ಗೊತ್ತು? ಮನುಷ್ಯ ಹೆಂಗ್ ತಿನ್ಬಿಡ್ತಾರೆ? ಇವಾಗ ಏನ ದೇವ್ರು ಬಂದು ಹೇಳಿತ್ತು ಆತ್ಮಕ್ಕೆ ಊಟ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇತ್ತು, ನಾವು ಗಮನ ಹರಿಸಿದೀವಿ. ಇವಾಗ ಮುಂದಕ್ಕೆ ವಾಟ್ ನೆಕ್ಸ್ಟ್? ಅಂದ್ರೆ ಮನುಷ್ಯರೆಲ್ಲ ಬಂದು ತಿಂದಿರಲ್ಲ, ಕಡಲೆಪುರಿ ಎಲ್ಲ ಚಿಲ್ ಆಗಿರುತ್ತೆ. ಅದು ಹೆಂಗ್ ಗೊತ್ತು ನಿನ್ಗೆ? ಹೇಳಕ್ಕಾಗಲ್ಲ, ಆತ್ಮಗಳು ಬಂದೋಗ್ತಾವಲ್ಲ. ಇವಾಗ ನೋಡ್ಬೇಕು ನಾನು ಅದನ್ನೇ ನೋಡಕ್ ಹೋಗೋಣ ಅಂತ ನಾನು ಹೇಳಿದ್ದು. ಒಂದು ಕೆಲಸ ಬಟ್ ಮಾಡಿ, ಇವಾಗ ಅಲ್ಲೇ 2:45 ಗಂಟೆ ಆಗೈತಲ್ಲ. ನಾಳೆ ಶಾಂತಿ ಆಗುತ್ತೆ ಅಂತ ಕೇಳಕ್, ನಾಳೆ ಶಾಂತಿ ಆಗುತ್ತೆ ಅಂತ ಕೇಳಕ್ ಹೋಗ್ತೀವಲ್ಲ, ನಾಳೆ ಹೇಳ್ಬೋದು. ಅಲ್ಲ ಈ ಮೀಟಿಂಗ್ ಇವಾಗ ಬೇಕಿತ್ತ? ಕೂತ್ಕೊಂಡು ರೋದನೆ ಕೊಡ್ತಾ ಇದಾರೆ. ನಾವೆಲ್ಲ ಇವನ್ಯಾವನು ಒಳ್ಳೆ ರೋದನೆ ಅಲ್ಲ ಇಲ್ಲ ಇಲ್ಲ ಇಲ್ಲಿ ಟು ಬಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ರು. ಮತ್ ನಾಳೆ ಇನ್ನೊಂದ್ಸಲಿ ಹೋದಾಗ ಬಿಟ್ರೆ ಸಾಕು ನಿದ್ದೆಗೆ ಹೋಗೋಣ ಸೊ ಅನ್ನಿಸ್ತೈತೆ. ಎಸ್, ನಾಳೆ ಯಾರ್ಯಾರು ವಿಡಿಯೋ ನೋಡ್ತೀವಿ, ನಾಳೆ ಕಂಪ್ಲೀಟ್ ಆತ್ಮ ಬಂದು ಹೇಗೆ ಊಟ ಮಾಡುತ್ತೆ ಅನ್ನೋದನ್ನ ಕೂಡ ತೋರಿಸ್ತೀವಿ ವಿಡಿಯೋದಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ, ಅದೇನಾಗುತ್ತಾ ಅಲ್ಲಿ ನಾವು ಬದುಕ್ತೀವೋ ಸಾಯ್ತೀವೋ ಸೆಕೆಂಡ್ರಿ, ಬಟ್ ಯಾರು ಊಟ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕಲ್ಲಿ ನಮ್ಗೆ. ಗೈಸ್ ನಾನಂತೂ ಹೋಗಲ್ಲ, ನಾವು ಹೋಗ್ತೀವಿ ಗೈಸ್. ನಾನು ಹೋಗಲ್ಲ. ಏನಕ್ಕೆ ಅಂತ ಹೇಳಿ, ನಂಗಿರೋ ಪೆಂಡಿಂಗ್ ಕೆಲ್ಸಗಳಿಗೇನೆ ಹಿಂಗೆ ಇತ್ತ ಟೋಪಿ ಹೇಳ್ಬೇಕು ತಾನೆ, ಹಿಂಗೆ ಆಯ್ಕತ್ತೀವಿ. ಸೊ ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತೆ ಕಮೆಂಟ್ ಪಕ್ಕ ಹಿಂಗೆ ತಳ್ಳಿದ್ರೆ ಹೈಪ್ ಅಂತ ಒಂದು ಬಟನ್ ಇರುತ್ತೆ. ಹೌದು, ಕಮೆಂಟ್ ಪಕ್ಕ ಹಿಂಗೆ ತಳ್ಳಿದ್ರೆ ಹೈಪ್ ಅಂತ ಬರುತ್ತೆ. ಇಲ್ಲಿ ಪ್ಲೇ ಆಗ್ತಿದೆಯಲ್ಲ ಆ ಥರ ತಳ್ಳಬೇಕು, ಹಿಂಗೆ ತಳ್ಳಿದ್ರೆ ಹೈಪ್ ಅಂತ ಬರುತ್ತೆ. ನೀವು ಹೈಪ್ನ ಕೊಟ್ಟರೆ ವಿಡಿಯೋ ಇನ್ನೂ ಚೆನ್ನಾಗಿ ತುಂಬ ಜನಕ್ಕೆ ಹೋಗುತ್ತೆ. ಇದೊಂದು ಹೆಲ್ಪ್ ಮಾಡಿ. ಪ್ರತಿಯೊಬ್ಬರು ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡ್ರಪ್ಪ. ಚಾಲೆಂಜ್ ಕನ್ನಡಿಗ ನಮ್ಮ ಯಶು ಓಪನ್ ಮಾಡಿರೋ ಚಾನಲ್, ಒನ್ ಆಫ್ ದ ಒಳ್ಳೊಳ್ಳೆ ಕಾಮೆಂಟ್ ಬರ್ತೈತೆ. ಸೊ ನೀವು ಅದು ದಯವಿಟ್ಟು ಅಲ್ಲಿ ಏನು ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತಾನೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಹೇಗೆ ಸಪೋರ್ಟ್ ಕೊಡ್ತಿದ್ದೀವಿ ನನಗೆ ಆ ಥರ ಮೆಶು ಸಪೋರ್ಟ್ ಕೊಡಿ ಅಂತ ಈ ಕರ್ನಾಟಕ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಗೈಸ್ ನೀವೆಲ್ಲ ನೋಡಿರ್ತೀರಾ, ಪ್ಲೀಸ್ ನಿಮ್ದು ಅಮ್ಮ ಹೇಳ್ತೀನಿ, ನಂದು ಒಂದು ಚಾನಲ್ ಐತೆ, ಇವಾಗ ಓಪನ್ ಮಾಡ್ಕೊಂಡಿದ್ದೀವಿ. ಪರವಾಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದೀರಾ, ಖುಷಿ ಆಗ್ತಿದೆ. ಇನ್ನು ಇದು ಯಾವ ಪ್ರಮೋಷನ್ನೇ ಮಾಡಿರಲಿಲ್ಲ ಕನ್ನಡ ಚಾಪ್ಟರಲ್ಲಿ, ಇವತ್ತೇ ಮಾಡ್ತಾ ಇರೋದು. ಚಾನಲ್ ಫೋಟೋ ಗಿಟೆಲ್ಲ ಹಾಕಿರ್ತೀವಿ, ಇಲ್ಲಿರುತ್ತೆ, ನೋಡಿಕೊಂಡು ಒಂದು ಸ್ವಲ್ಪ ಹೋಗಿ ವಿಡಿಯೋಸ್ ಹೆಂಗಿದಾವೆ ಅಂತ ಕಮೆಂಟ್ ಹಾಕಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಒಂಚೂರು. ಥ್ಯಾಂಕ್ ಯು ಸೊ ಮಚ್. ಬಾಯ್ ಗೈಸ್. ಥ್ಯಾಂಕ್ ಯು. ಅದಕ್ಕೋಸ್ಕರನೇ ನಾನು ಕೂತಿದ್ದೆ ಗೈಸ್.